ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮೈಸೂರಿನ ಬನ್ನೂರು ರಸ್ತೆಯಲ್ಲಿ ಮತ್ತೊಂದು 30-40 ಸೈಟ್ ಸೇಲಿಗೆ ಬಂದಿದೆ. ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಈಗ ಸೈಟಿನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಈಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದು ಬೂಗತ್ಗಳ್ಳಿ ಗೇಟಿಂದ ಅಂಚರ್ ರಸ್ತೆಯಲ್ಲಿ ಬಂದರೆ ಸಿಗುವಂಥ ಲೇಔಟು. ಬೂಗತ್ಗಳ್ಳಿ ಗೇಟಿಂದ ಜಸ್ಟ್ ಒಂದು 1.25 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಲೇಔಟ್ ಸಿಗುತ್ತೆ. ಸೊ ಇಲ್ಲಿ ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ಸೈಟು ಸೇಲ್ಗಿರೋವಂಥದ್ದು. ಏನು ಕ್ಲೀನ್ ಮಾಡಿದ್ದಾರೆ ನೋಡಿ, ಇದೇ ಸೈಟು. ಇದೊಂದು 30/40 ವೆಸ್ಟ್ ಫೇಸಿಂಗ್ ಸೈಟು. ಲೇಔಟ್ ಹೆಸರು ಬಂದು GSS ಕಾವೇರಿ ಅಂತೇಳಿ. ಸೊ ಲೇಔಟ್ ಡೆವಲಪ್ ಮಾಡಿ ತುಂಬ ವರ್ಷಗಳಾಗಿದೆ. ಪ್ಯೂರ್ಲಿ ಇದೊಂದು ಇನ್ವೆಸ್ಟ್ಮೆಂಟ್ಗೆ ಸೂಕ್ತವಾಗಿರುವಂಥ ಸೈಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ಒಳ್ಳೆಯ ವಿಷಯ ಏನಂದರೆ, ಈ ಲೇಔಟ್ ಬಂದು ಈಗ ಅಪ್ಕಮಿಂಗ್ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲೇ ಬರುತ್ತೆ. ಸದ್ಯಕ್ಕೆ ಇದು ರಮ್ನಹಳ್ಳಿ ಪಟ್ಟಣ ಪಂಚಾಯತ್ ಲಿಮಿಟ್ಸ್ನಲ್ಲಿದೆ. ನನ್ನ ವಿಡಿಯೋನ ಫಾಲೋ ಮಾಡುತ್ತಾ ಇರೋರಿಗೆ ಗೊತ್ತಿರ್ಬೋದು, ರಮ್ಮನಹಳ್ಳಿ ಪಂಚಾಯತ್ ಕೂಡ ಈಗ ಅಪ್ಕಮಿಂಗ್ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಸೇರಿಕೊಂಡಿದೆ. ಜಸ್ಟ್ ನಿನ್ನೆ ತಾನೇ ಕರ್ನಾಟಕ ಸರ್ಕಾರ ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಹೊರಡಿಸಿದೆ, ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ನ ಮಾಡಲೇಬೇಕು ಅಂತೇಳಿ. ಸೊ ಹಂಗಾಗಿ ಈ ಸೈಟ್ ಕೂಡ ಒಂದು ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲೇ ಬರುವಂಥದ್ದು. ಹಂಗಾಗಿ ಈ ಭಾಗದಲ್ಲಿ ಸೈಟ್ಗಳಿಗೆ ಈಗ ಸ್ವಲ್ಪ ಬೇಡಿಕೆ ಅಂದರೆ ಡಿಮ್ಯಾಂಡು ಪಿಕಪ್ ಆಗಿದೆ. ಸೊ ಯಾರಾದರೂ ವಿತಿನ್ 9-10 ಕಿಲೋಮೀಟರ್ಸ್ ಒಳಗಡೆ ಬನ್ನೂರು ರಸ್ತೆಯಲ್ಲಿ ಇನ್ವೆಸ್ಟ್ಮೆಂಟ್ಗೆ ಸೈಟ್ ನೋಡ್ತಾ ಇದ್ದರೆ ಇದೊಂದು ಸೂಕ್ತವಾದಂಥ ಸೈಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಡಿಸ್ಟೆನ್ಸ್ ನೋಡೋದಾದರೆ ಸಬರ್ ಬಸ್ ಸ್ಟ್ಯಾಂಡಿಂದ ಜಸ್ಟ್ 9 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ದೇವೇಗೌಡ ಸರ್ಕಲ್ ಅಂದರೆ ರಿಂಗ್ ರೋಡಿಂದ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಬೂಗತ್ಗಳ್ಳಿ ಗೇಟ್ ಬನ್ನೂರು ಮೇನ್ ರೋಡಿಂದ ಜಸ್ಟ್ ಒಂದು 1 ಕಿಲೋಮೀಟ್ರ್ 1.4 ಕಿಲೋಮೀಟರ್ಸ್ ಆಗುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಲೇಔಟು ವಿದ್ಯಾವಿಕಾಸ್ ಕಾಲೇಜ್ ಆಗಿರ್ಬೋದು ಅಥವಾ ನವಕೀಸ್ ಸ್ಕೂಲ್ ಆಗಿರ್ಬೋದು, ಇದಕ್ಕೆಲ್ಲ ಬಹಳ ಹತ್ರನಲ್ಲೇ ಇದೆ. ಸೊ ಈ ಭಾಗದಲ್ಲಿ ಯಾರಾದರೂ 30-40 ಸೈಟ್ ಹುಡುಕ್ತಾ ಇದ್ದರೆ ಇದೊಂದು ಸೂಟಬಲ್ ಸೈಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಲೇಔಟ್ನ ಡೆವಲಪ್ ಮಾಡಿದಾಗ ಇದು ಮೂಡ ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಈಗ ಸದ್ಯಕ್ಕೆ ರಮ್ನಹಳ್ಳಿಯಿಂದ ಪಂಚಾಯತ್ ಖಾತಾ ಕೂಡ ಸಿಗುತ್ತೆ. ಸೊ ಹಂಗಾಗಿ ತಮಗೆ ಸೈಟ್ ಪರ್ಚೇಸ್ ಲೋನ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಲೋನ್ ಆಗಿರ್ಬೋದು, ಎರಡೂ ಕೂಡ ಏನೂ ತೊಂದರೆ ಇಲ್ಲದೆ ಸಿಗತ್ತೆ. ಫೈನಲಿ ಫ್ರೆಂಡ್ಸ್, ಈ ಒಂದು ಸೈಟ್ಗೆ ಓನರ್ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2,550 ರೂಪಾಯಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೈಟ್ನ ಪ್ರೈಸ್ ಬಂದು 2,550 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ನೆಗೋಷಿಯಬಲ್ ಇದೆ. ಯಾರಿಗಾದರೂ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ, ಅದರಲ್ಲೂ ಲೋ ಬಡ್ಜೆಟ್ ಸೈಟ್ ನೋಡ್ತಾ ಇದ್ದರೆ ಬೆಸ್ಟ್ ಸೂಟಬಲ್ ಸೈಟ್ ಇದು. ಹೆಚ್ಚಿನ ಮಾಹಿತಿಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಫ್ರೆಂಡ್ಸ್. ಹಾಗೆ ಮೈಸೂರಿನ ಸುತ್ತಮುತ್ತ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.